ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನನ್ನ ವ್ಲಾಗ್ಸ್. ನಮ್ಮ ಅಜ್ಜಿ ಬಂದಿದ್ರು ಊರಿಂದ. ನಿಮಗೆ 1 year ಆಯಿತು, ಏನೇನು ಆಟ ಆಡೋಕ್ಕೆ ಬರುತ್ತೆ, ಏನೇನು ಕಲ್ತಿದ್ಯಾ ತೋರಿಸು ಅಂತ ಕೇಳ್ತಾ ಇದ್ರು. ನಾನು ಅದಕ್ಕೆ ಪಂಟರ್ ಥರ ನಮ್ದು ಏನೇನು ಪ್ರತಿಭೆ ಇದೆ ಅದೆಲ್ಲ ತೋರಿಸ್ತಾ ಇದ್ದೆ. ಅಜ್ಜಿ ಫುಲ್ ಹ್ಯಾಪಿ. ನಮ್ಮ ಅಪ್ಪಂಗೆ ಹೇಳ್ತಾ ಇದ್ರು ಎಲ್ಲ ಗೇಮ್ಸ್ಗೂ ಸೇರಿಸ್ಬಿಡು ಅಲ್ಲ ಅಂತ. ನಾನು ಈ ಥರ ಎಲ್ಲ ಪ್ರತಿಭೆ ತೋರ್ಸೋಕ್ಕೆ, ಈ ಥರ ಇರೋದಕ್ಕೆ ನಮ್ಮಪ್ಪ ನಮ್ಮನೆ ಕಾರಣ. ಚೆನ್ನಾಗಿ ಸಾಕ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಮುತ್ತು ಕೊಟ್ಬಿಡ್ತೀನಿ. ಅವರು ನನ್ನನ್ನು ಮದುವೆ ಕರೆದಿರಲಿಲ್ಲ, ಅದರಿಂದ ಮದುವೆ ಫೋಟೋನಾದರೂ ಇದೆ ನನ್ನ ಹತ್ರ, ಅದಕ್ಕೆ ಮುತ್ತು ಕೊಡ್ತಾ ಇದ್ದೀನಿ. ನಮ್ಮಪ್ಪ ನನ್ನ ಬ್ರೈನ್ ಇಂಪ್ರೂವ್ ಆಗಲಿ ಅಂತ ಇದ್ಯಾವುದೋ ಟಾಯ್ಸ್ ಕೊಡಿಸಿದ್ದಾರೆ. ಈ ಟಾಯ್ಸು ಚೆನ್ನಾಗಿದೆ, ಬಟ್ ಅಷ್ಟೇನು ಇಷ್ಟ ಆಗಿಲ್ಲ ನನಗೆ. ನಾನು ಸುಮ್ಮನೆ ಸೈಡಿಗೆ ಇಟ್ಟಿರ್ತೀನಿ ಇದನ್ನು. ಇದು ಬೇಡ, ನನ್ನ ಫೇವ್ರೆಟ್ ಒಂದು ಕಾರ್ ಇದೆ, ಅದನ್ನು ಕಾರ್ ಓಡಿಸೋಣ. ತೋರಿಸ್ತೀನಿ ನಿಮ್ಗೆ ಇವಾಗ ನನ್ನ ಕಾರು. ಇದೇ ನನ್ನ ಕಾರು. ಇದು ನಾವೇ ಮೇಂಟೈನ್ ಮಾಡಬೇಕು, ನಾವೇ ಓಡಿಸ್ಕೋಬೇಕು. ನಮ್ಮ ಅಪ್ಪ ಏನು ನನಗೆ ಡೀಸೆಲ್ ಕೊಡಲ್ಲ ಈ ಕಾರ್ಗೆ, ನಾವೇ ಡೀಸೆಲ್ ಹಾಕ್ಸ್ಕೊತೀವಿ. ಸರ್ವಿಸ್ ಮಾಡಿಸಿದ್ದೆ, ಚೆನ್ನಾಗಿ ಹೋಗ್ತದೆ ಗಾಡಿ, ಪರವಾಗಿಲ್ಲ. ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟು ರೈಟು ನೋಡ್ಬೇಕಂತೆ, ಅದಕ್ಕೆ ಒಂದ್ಸಲ ನೋಡ್ಬಿಡ್ತೀನಿ. ಏನು ಬರ್ತಾ ಇಲ್ಲ. ಸಾಕು ಇವತ್ತಿಗೆ, ನಾಳೆಗೆ ಡೀಸೆಲ್ ಇರಲ್ಲ. ಸೈಡಿಗೆ ಹಾಕ್ಬಿಡ್ತೀನಿ ಸ್ಟ್ಯಾಂಡಿಗೆ. ಇವಾಗ ಒಂದು ರೌಂಡು ಟ್ಯೂಷನ್ ಕೇಳಿಸ್ಕೊಳ್ಳೋಣ ಅಂತ ಕುತ್ಕೊಂಡೆ. ಯಾಕೋ ನಿದ್ದೆ ಬರ್ತೈತೆ. ನಮ್ಮಪ್ಪ ಅದನ್ನು ನೋಡಿದ್ರು. ಸರಿ ಟ್ಯೂಷನ್ ಸಾಕು, ಬಾ ಒಂದು ರೌಂಡು ಕಿಡ್ಸ್ ಪ್ಲೇ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದ್ರು. ಹೇಳಿದ್ದೆ ರೆಡಿ. ನಾವು ಫುಲ್ ರೆಡಿಯಾಗಿ ಆಟ ಆಡ್ಕೊಂಡು ಬರೋಣ ಅಂತ ಕಿಡ್ಸ್ ಪ್ಲೇ ಸ್ಟೇಷನ್ಗೆ ಹೋದ್ವಿ. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಯಾರೋ 9:30 ಹೂವು ಮಾರ್ಕೊಂಡು ಬಂದವ್ರೆ. ನಾನು ನಮ್ಮಪ್ಪ ಮುಖ ನೋಡ್ಕೊತಾ ಇದ್ವಿ, ಏನಿದು ಕತೆ ಅಂತ. 9:30 ಯಾರಿಗೂ ಹೂವು ತಗೋತಾರೆ? ನಾವು ಸೀರಿಯಸ್ ಸಿಚುವೇಶನಲ್ಲೇ ನಗು ಬರುತ್ತೆ. ನಮ್ಮಪ್ಪ ನನ್ನ ಮುಖ ನೋಡಿಕೊಂಡು ಫುಲ್ ನಗಾಡ್ತಾ ಇದ್ವಿ. ಹಸು ಅಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮಪ್ಪ ಜಪ್ಟಲ್ಲಿ ಆರ್ಡರ್ ಮಾಡಿ ಅಂತ ಹಸು ತರಿಸಿದ್ರು. ನನಗೇನೋ 1 year ಏನೋ ಗೊತ್ತಾಗಲ್ಲ, ಇದು ರಿಯಲ್ ಹಸು, ತಗೊಂಡೋಗಿ ಕಟ್ಟಾಕೊಂತಿದ್ರು. ನಾನು ಮೇಯಿಸ್ಕೊಂಡ್ಬರ್ತೀನಿ ರೀ ಅಪ್ಪ ಅಂತ ಹೇಳ್ತೇನೆ, ಬೇಜಾರಾಗಬಾರ್ದು ಅವ್ರಿಗೆ ಅಂತ. ಓಕೆ ಬಾಯ್. ಇಷ್ಟ ಆಗೈತಿ ಇವತ್ತು ವ್ಲಾಗ್ಸ್. ಸಿ ಯು.